ನಮಸ್ಕಾರ. ಒನ್ ಮೋರ್ ಪ್ರಿಪೋಸಿಷನ್ ಯಾವುದು ಅಂದರೆ ಅಬೌವ್. ಅಬೌವ್ನ ನಾವು ಹೇಗೆ ಯೂಸ್ ಮಾಡ್ತೀವಿ ಅಂತಂದರೆ ಅಬೌವ್ನ ನಾವು ಎರಡು ರೀತಿಯಲ್ಲಿ ಯೂಸ್ ಮಾಡ್ಬೋದು. ಓಕೆ, ಅಫ್ಕೋರ್ಸ್ ಬೇರೆ ಬೇರೆ ಯೂಸೇಜ್ ಕಂಟೆಕ್ಸ್ಟ್ ಬೇಸ್ಡ್ ತುಂಬ ಇರುತ್ತೆ. ನಾನು ಎರಡು ಯೂಸೇಜನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಒನ್ ಆಲ್ಸೋ ಇನ್ ಸ್ಪೋಕನ್ ಆರ್ ಕಾನ್ವರ್ಸೇಷನಲ್ ಇಂಗ್ಲೀಷ್. ಅಬೌವ್ನ ನಾವು ಹೈಯರ್ ಆರ್ ಓವರ್ ವಿತ್ ರೆಸ್ಪೆಕ್ಟ್ ಟು ದಿ ಪೊಸಿಷನ್ ಆರ್ ದ ಲೊಕೇಶನ್, ಅಲ್ಲಿ ನಾವು ಹೈಯರ್ ಆರ್ ಓವರ್ ಅನ್ನೋ ಅರ್ಥದಲ್ಲಿ ಅಬೌವ್ನ ಯೂಸ್ ಮಾಡ್ಬೋದು. ಅಬೌವ್ ಅಂದರೆ ಮೇಲೆ. ಬೇಸಿಕಲಿ ನಾವು ಯಾವುದಾದ್ರೂ ಒಂದು ಮೇಜರ್ಮೆಂಟು ಅಥವಾ ಯಾವುದಾದ್ರೂ ಒಂದು ಕ್ವಾಂಟಿಟಿನ ಗ್ರೇಟರ್ ದೆನ್ ಅಂತ ಹೇಳೋದಕ್ಕೂ, ಅದಕ್ಕಿಂತ ದೊಡ್ಡದು ಅಂತ ಹೇಳೋದಕ್ಕೂ ನಾವು ಅಬೌವ್ನ ಯೂಸ್ ಮಾಡ್ಬೋದು. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ಅಬೌವ್ನ ನಾವು ಹೈಯರ್ ಆರ್ ಓವರ್ ವಿತ್ ರೆಸ್ಪೆಕ್ಟ್ ಟು ದ ಲೊಕೇಶನ್ ಆರ್ ವಿತ್ ರೆಸ್ಪೆಕ್ಟ್ ಟು ದ ಪೊಸಿಷನ್, ಫಿಸಿಕಲ್ ಪೊಸಿಷನ್ ಐ ಆಮ್ ಟಾಕಿಂಗ್, ಅವಾಗ ಯೂಸ್ ಮಾಡ್ಬೋದು. ಸೆಕೆಂಡ್ ಯೂಸೇಜ್ ಈಸ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಎನಿ ಲೆಟ್ಸ್ ಸೇ ಯಾವುದಾದ್ರೂ ಒಂದು ಕ್ವಾಂಟಿಟಿ ಬಗ್ಗೆ ನಾವು ಮಾತಾಡ್ತಿರ್ಬೇಕಾದ್ರೆ, ನಂಬರ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ, ಮೇಜರ್ಮೆಂಟ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅದು ಅದಕ್ಕಿಂತ ದೊಡ್ಡದು ಅಂತ ಹೇಳೋ ಅರ್ಥದಲ್ಲಿನೂ ನಾವು ಅಬೌವ್ನ ಹೇಳ್ಬೋದು. ಸೊ ಇದು ಕಾನ್ಸೆಪ್ಟ್ ಆಯಿತು. ಇದಕ್ಕೆ ಎಕ್ಸಾಂಪಲ್ಸನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಕೊಟ್ಕೊಂಡು ಹೋಗ್ತೀನಿ. ಲೆಟ್ ಅಸ್ ಸ್ಟಡಿ ದ ಎಕ್ಸಾಂಪಲ್ ಒನ್ ಬೈ ಒನ್ ಫಾರ್ ಹೈಯರ್ ಆರ್ ಓವರ್ ಆ್ಯಂಡ್ ಆಲ್ಸೋ ಫಾರ್ ದಿ ಗ್ರೇಟರ್ ದೆನ್. ಓಕೆ, ಥ್ಯಾಂಕ್ ಯು.